ನಮಸ್ಕಾರ ಬಂಧುಗಳೇ, ವೆಲ್ಕಮ್ ಟು ಅಮ್ಮನ ಕನಸು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ, ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಜಾಸ್ತಿ ತರಕಾರಿ ಎಲ್ಲ ಜಾಸ್ತಿನೇ ತೊಗೊಂಡಿದ್ದೀನಿ. ಅದಕ್ಕೆ ತುಂಬ ಟೇಸ್ಟಾಗೂ ಕೂಡ ಇರುತ್ತೆ, ಬೇಗ ಕೂಡ ಆಗುತ್ತೆ. ತರಕಾರಿ ಒಂದು ಹೆಚ್ಚಿಟ್ಕೋಬೇಕು ಅಷ್ಟೇ. ಅದಕ್ಕೋಸ್ಕರ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಅದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನು ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣ ಮಾಡಿಲ್ಲ. ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಸಾಕಾಗುತ್ತೆ. ಮತ್ತು ಈ ಥರ ಶೇಪಲ್ಲಿ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು ಸಣ್ಣಾಗಿ ಉದ್ದದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಎಲೆಕೋಸು ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಎಲೆಕೋಸು. ಅದೇನು ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗ್ತಿದ್ದಂಗೆ ಇದಾಗೋಗುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಡಿಸೈನಲ್ಲಿ ಕಟ್ ಮಾಡಿದ್ರೆ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ, ತಿನ್ನೋಕ್ಕೂ ಇಂಟ್ರೆಸ್ಟ್ ಆಗುತ್ತೆ. ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ನಾನಿವತ್ತು ಯೂಸ್ ಮಾಡ್ತಾ ಇರೋದು. ಮತ್ತು ಒಗ್ಗರಣೆಗೆಲ್ಲ ಎಕ್ಸ್ಟ್ರಾ ಹಾಕೋದನ್ನು ಆಮೇಲೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇಷ್ಟು ತೊಗೊಂಡಿದ್ದೀನಿ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಈ ತವ ಇಟ್ಕೊಂಡಿದ್ದೀನಿ, ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಬೇಯಬೇಕು ಅಂತೇನಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಏನು ಬೇಯಬೇಕು ಅಂತೇನಿಲ್ಲ, ಹಾಗೆ ಬೇಯಿಸ್ಕೊಬೋದು. ಮತ್ತು ನೋಡಿ ಇವಾಗ ಬಟಾಣಿ ನಾನು ಮೊದಲೇ ಹಾಕ್ಕೊತಾ ಇದ್ದೀನಿ. ಏನಕ್ಕೋಸ್ಕರ ಅಂದರೆ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಬೇಕದು. ಎಣ್ಣೆಲಿ ಫ್ರೈ ಆದರೆ ಬೇಗ ಬೆಂದೋಗ್ಬಿಡುತ್ತೆ. ಇನ್ನು ತರಕಾರಿ ಜೊತೆಗೆ ಹಾಕಿಬಿಟ್ರೆ ಅದು ಬೇಗ ಬೇಯೋದಿಲ್ಲ. ಅದಕ್ಕೋಸ್ಕರ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಅದೊಂದು 2 ನಿಮಿಷ ಫ್ರೈ ಮಾಡಿದ್ನಲ್ಲ. ಈಗ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ, ಅದನ್ನೊಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ ಬಟಾಣಿ ಕೂಡ ಬೆಂದಿದೆ, ಈರುಳ್ಳಿ ಎಲ್ಲ ಆಲ್ಮೋಸ್ಟ್ ಬೆಂದಿದೆ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ಕೊತಾ ಇದ್ದೀನಿ. ಅದೊಂದು ವಿಡಿಯೋ ಸ್ಕಿಪ್ ಆಯಿತು, ಅದಕ್ಕೋಸ್ಕರ ಈ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ನಾನು ವಿಡಿಯೋ ಆನ್ ಮಾಡಿದ್ದೀನಿ ಅಂದ್ಕೊಂಡೆ, ಅದು ಆನೇ ಮಾಡಿರಲಿಲ್ಲ ಹಾಕಬೇಕಾದ್ರೆ. ಆಮೇಲೆ ನೋಡಿದೆ, ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಬೇಕಾದ್ರೆ ಮರ್ತೆ ಹೋಯ್ತಲ್ಲ, ಆನೇ ಮಾಡಿಲ್ಲ ವಿಡಿಯೋನ ಅಂದ್ಬಿಟ್ಟು ಮತ್ತೆ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದು. ಮತ್ತು ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಏನು ಬೇಕಾಗಲ್ಲ, ತರಕಾರಿಗಲ್ವ ಉಪ್ಪಾಗೋಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ಲೈಟಾಗಿ ಸಾಕಾಗುತ್ತೆ. ತರಕಾರಿಗೆ ಎಷ್ಟು ಬೇಕಷ್ಟು ಈಗ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಹಂಗೆ ಬಿಟ್ಬಿಡೋಣ. ಈಗ ಎಲೆಕೋಸು ಹಾಕ್ಕೊತಾ ಇದ್ದೀನಿ. ಎಲೆಕೋಸಂತೂ ಸಣ್ಣ ಕಟ್ ಮಾಡಿರ್ತೀವಲ್ಲ, ಅದೇನು 1 ನಿಮಿಷ ಸಾಕು ಅದು ಎಣ್ಣೆಲಿ ಫ್ರೈ ಆಗೋಕ್ಕೆ. ಅದು ಫ್ರೈ ಆದ ತಕ್ಷಣ ಎಲ್ಲ ಇದಾಗೋಗುತ್ತೆ. ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಅದು ಜಾಸ್ತಿ ತೊಗೊಂಡ್ರೂ ಕಾಣಿಸಲ್ಲ, ಪೂರ್ತಿ ಕರ್ಗೋಗ್ಬಿಡತ್ತದು. ಅದಕ್ಕೋಸ್ಕರ ನೋಡಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡ್ಕೊಂಡು 1 ನಿಮಿಷ ಹಂಗೆ ಬಿಟ್ಬಿಡ್ತೀನಿ. ಎಲೆಕೋಸು ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತೆ ಅದು ನೋಡಿದ್ರೆ, ಅದೊಂದು ಸಲ ಫ್ರೈ ಆದ ತಕ್ಷಣ ಎಲೆಕೋಸೇ ಕಾಣಿಸಲ್ಲ ಅದರಲ್ಲಿ. ಸ್ವಲ್ಪ ತೊಂದರೆ, ಜಾಸ್ತಿ ತೊಗೊಂಡ್ರು ಏನು ತೊಂದರೆ ಇಲ್ಲ. ಅದನ್ನು ಸಣ್ಣಗೆ ಉದ್ದಕ್ಕೆ ಹಚ್ಕೊಂಡಿರ್ತೀವಲ್ಲ, ಜಾಸ್ತಿ ತೊಗೊಂಡ್ರು ತೊಂದರೆ ಇಲ್ಲ, ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ ಎರಡು ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಎಲ್ಲ ತರಕಾರಿನೂ ಒಂದು 70% ಬೆಂದರೆ ಸಾಕು, 3/4%. ಈಗ ಕಾಳು ಮೆಣಸು ಪೌಡ್ರ್ ತೊಗೊಂಡಿದ್ದೀನಿ, ಪೆಪ್ಪರ್ ಪೌಡ್ರು, ಅದನ್ನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಮೆಣಸಿನ್ಕಾಯಿ ಒಂದು 4 ಅಷ್ಟೇ ತೊಗೊಂಡಿದ್ದು. ಈಗ ಮೆಣಸು ಪೌಡ್ರ್ ಹಾಕ್ತೀವಲ್ಲ ಅದರಿಂದ, ಪೆಪ್ಪರ್ ಪೌಡ್ರ್ ಹಾಕ್ತೀವಲ್ಲ ಅದರಿಂದ ಒಂಚೂರು ಲೈಟಾಗಿ 1-2 ಮೆಣಸಿನ್ಕಾಯಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹಾಕಿದ್ದು. ಈಗ ಸ್ವಲ್ಪ ಗೊಜ್ಜೆ ಎತ್ತಿಕ್ಕೊಂಡು ಇನ್ನು ಮಿಕ್ಕಿದ್ದಕ್ಕೆ ಸ್ವಲ್ಪ ಕಲಿಸ್ಕೊತೀನಿ. ಇವಾಗ ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಕಲಿಸ್ಕೊತಾ ಇದ್ದೀನಿ. ಬಿಸಿ ಇದ್ದರೆ ಆಗಲ್ಲ, ಸ್ವಲ್ಪ ತಣ್ಣಗೆ ಮಾಡಿನೇ ಹಾಕಬೇಕು. ಬಿಸಿ ಇದ್ದರೆ ಮುದ್ದೆ ಆಗೋಗುತ್ತೆ. ಈಗ ಸೋಯಾ ಸಾಸ್ ತೊಗೊಂಡಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನು. ಇದು ಸಾಮಾನ್ಯವಾಗಿ ನಮ್ಮ ಹಳ್ಳಿ ಕಡೆ ಎಲ್ಲ ಸಿಗೋಲ್ಲ, ಸಿಟಿ ಕಡೆ ಎಲ್ಲದ್ರೆ ಸಿಗುತ್ತೆ, ಹಳ್ಳಿ ಕಡೆ ಎಲ್ಲ ಸಿಗೋಲ್ಲ. ಅದನ್ನು ಹಾಕಲೇಬೇಕು ಅಂತೇನಿಲ್ಲ, ಅದು ಇಷ್ಟ ಇಲ್ಲ ಅಂದವರು ಬೇಡ. ಅದ್ರ ಬದಲು ಒಂಚೂರು ನಿಂಬೆಹಣ್ಣು ಹಿಂಡ್ಬಿಟ್ರೆ ಆಗೋಯ್ತು. ಸೋಯಾ ಸಾಸ್ ಬದಲು ಸ್ವಲ್ಪ ನಿಂಬೆಹಣ್ಣು ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನೀಗ ಅರಿಶಿನ ಏನು ಯೂಸ್ ಮಾಡಿಲ್ಲ, ಬರೀ ಮಾಮೂಲಿ ತರಕಾರಿ ಇದರಲ್ಲೇ ಕಲರ್ ಬಿಡುತ್ತಲ್ಲ ಅದೇ ಕಲರ್, ಒಂದೊಂದು ಕಲರ್ ಕಾಣಿಸ್ತಾ ಇದೆಯಲ್ಲ, ಅದೇ ಚೆನ್ನಾಗಿ ಕಾಣಿಸ್ತಾ ಇರೋದು. ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಸೋಯಾ ಸಾಸ್ ಹಾಕಿರೋದು, ತುಂಬ ಜಾಸ್ತಿ ಹಾಕಿಲ್ಲ. ನೋಡಿ ಯಾವ ರೀತಿ ಇದೆ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ತರಕಾರಿ ಒಂದು ಹೆಚ್ಚಿಟ್ಕೊಂಡ್ರೆ ಒಂದು 5 ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ. ಅದೇನು ಜಾಸ್ತಿ ಬೇಯೋಂಗಿಲ್ಲ ತರಕಾರಿ ಎಲ್ಲ, ಆದ್ದರಿಂದ ಬೇಗನೆ ಆಗೋಗುತ್ತೆ. ಒಂದು 1/2%, 3/4% ಅಷ್ಟೇ ಬೆಂದರೆ ಸಾಕು ತರಕಾರಿ. ಆದ್ದರಿಂದ ಒಂದು ಹಚ್ಕೊಳ್ಳೋದು ಒಂದೇ ಇದರಲ್ಲಿ ಕೆಲಸ. ಒಗ್ಗರಣೆದೆಲ್ಲ ತುಂಬ ಜಾಸ್ತಿ ಟೈಮ್ ಹಿಡಿಯಲ್ಲ.
ಹಚ್ಕೊಳ್ಳೋದು ತರಕಾರಿ ಹಚ್ಚೋದು ಒಂದೇ ಕೆಲಸ ಹಿಡಿಯೋದ್ರಲ್ಲಿ. ಆದ್ದರಿಂದ ನೈಟ್ ಹೊತ್ತೇ ಹೆಚ್ಚಿಟ್ಕೊಂಡ್ಬಿಡ್ಬೇಕು. ಬೆಳಿಗ್ಗೆ ಹೊತ್ತು ಟಿಫನ್ ಮಾಡ್ತೀನಿ ಅಂದರೆ, ನಾನು ಈ ಫ್ರೈಡ್ ರೈಸ್ ಮಾಡ್ತೀನಿ ಅಂದರೆ ಅದೇ ಥರನೇ ಮಾಡೋದು. ನೈಟ್ ಹೊತ್ತು ನೀಟಾಗಿ ಸಣ್ಣದಾಗೆಲ್ಲ ಹೆಚ್ಚಿಕ್ಬಿಟ್ಟು ಫ್ರಿಡ್ಜ್ಗೆ ಇಟ್ಬಿಟ್ಟು ಒಂದು ಬಾಕ್ಸ್ ಕಂಟೈನರ್ಗೆ ಹಾಕಿಬಿಟ್ಟು ಫ್ರಿಡ್ಜ್ಗೆ ಇಟ್ಟರೆ ಬೆಳಗ್ಗೆ ಹೊತ್ತು ಬೇಗ ಎದ್ದು ಒಗ್ಗರಣೆಗೆ ಹಾಕೊಬಿಡ್ಬೋದು. ಆದ್ದರಿಂದ ನಾನು ಆಲ್ಮೋಸ್ಟು ಎಗ್ ಫ್ರೈಡ್ ರೈಸ್ ಮಾಡೋದಂಗಿದ್ರೆ ವೆಜಿಟೇಬಲ್ಸು ನಾನು ಈ ಥರ ಮಾಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಫ್ರೆಂಡ್ಸ್.